ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನನ್ನ ಚಾನಲಲ್ಲಿ ನಾನು ಡಿನ್ನರ್ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನೋಡೋಣ. ಸೊ ಫಸ್ಟ್ ಬಂದು ಯು ಹ್ಯಾವ್ ಟು ಟೇಕ್ ಎ ಜಾರ್, ದೆನ್ ಬಂದು ಆನಿಯನ್, ಟೊಮೆಟೊ, ದೆನ್ ಬಂದು ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡಿಬಿಟ್ಟು ಜೊತೆಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು, ಲೈಕ್ ಖಾರ ಬೇಕಾದರೆ ಜಾಸ್ತಿ, ಖಾರ ಬೇಡ ಅಂದರೆ ಕಮ್ಮಿ, ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ. ಓಕೆ, ನಾವು ಫೈನ್ ಪೇಸ್ಟ್ ಆದಮೇಲೆ ಬಂದು ಓಪನ್ ಮಾಡಿ ನೋಡ್ತಿದ್ದೀನಿ, ಅಗೇನ್ ಆಗಿರಲಿಲ್ಲ. ದೆನ್ ಬಂದು ಕೊರಿಯಂಡರ್ ಮರ್ತೋಗ್ಬಿಟ್ಟಿದ್ದೆ. ದೆನ್ ಬಂದು ಅದಕ್ಕೆ ಕೊರಿಯಂಡರ್ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋತೀನಿ. ಸೊ ಫೈನಲಿ ನಮ್ಮ ಪೇಸ್ಟ್ ಬಂದು ರೆಡಿ ಆಗಿದೆ. ದೆನ್ ಬಂದು ಮಟನ್ ನೀಟಾಗಿ ವಾಶ್ ಮಾಡಿಕೊಳ್ಳಿ 2 to 3 ವಾಟರ್ಸಲ್ಲಿ. ದೆನ್ ಯು ಹ್ಯಾವ್ ಟು ಟೇಕ್ ಎ ಕುಕ್ಕರ್ ಆದಮೇಲೆ ಬಂದು ನೀವು ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ ಆ್ಯಡ್ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಬಂದು ಒಂದೊಂದು ಸ್ಪೂನು ಹಾಕಿಲ್ಲ, ಲೈಕ್ ಹಾಫ್ ಸ್ಪೂನಷ್ಟು ಹಾಕಿದ್ದೀನಿ. ಜಿಂಜರ್ ಹಾಫ್ ಸ್ಪೂನು, ದೆನ್ ಬಂದು ಗಾರ್ಲಿಕ್ ಹಾಫ್ ಸ್ಪೂನು ಹಾಕಿ ಗರಂ ಮಸಾಲನೂ ಕೂಡ ಹಾಕ್ಕೋಬೇಕು. ಗರಂ ಮಸಾಲ ರೆಸಿಪಿನೂ ಕೂಡ ನನ್ನ ಚಾನಲ್ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ದೆನ್ ಬಂದು ಎರಡು ಹಾಕ್ಕೊಂಡು ಅದಕ್ಕೆ ನಾವು ಮಟನ್ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ ಆ್ಯಡ್ ಮಾಡ್ಕೊಂಡು ಆದಮೇಲೆ ಬಂದು ಸ್ವಲ್ಪ ಟರ್ಮರಿಕ್ ಹಾಕಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನಾಟ್ ಓನ್ಲಿ ಟರ್ಮರಿಕ್ಕು, ಸಾಲ್ಟು ಮತ್ತು ಟರ್ಮರಿಕ್ ಈ ಎರಡನ್ನ ಹಾಕಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾಯ್ಸ್ ಇದೆ ಬಿಕಾಸ್ ಅಕ್ಕಪಕ್ಕ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಿದೆಯಲ್ಲ, ಸೊ ಸ್ವಲ್ಪ ನಾಯ್ಸ್ ಇದೆ ವೀಡಿಯೋಸಲ್ಲಿ, ಸೊ ಯು ಹ್ಯಾವ್ ಟು ಅಡ್ಜಸ್ಟ್. ದೆನ್ ಬಂದು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಥರದ್ದು ಕೆಮಿಕಲ್ ಪೌಡರ್ಸ್ ಆ್ಯಡ್ ಮಾಡಿಲ್ಲ. ಸೊ ಮನೇಲಿ ಏನಿದೆ ಅಷ್ಟು ಮಾತ್ರ ಹಾಕಿ ನಾನು ಬೇಗ ನನ್ನ ಡಿನ್ನರ್ ಬಂದು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ನೋಡಿ ಹಿಂಗಾಗಿದೆಯಲ್ಲ ನೀಟಾಗಿ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೀವು ಬಂದು ಗ್ರೈಂಡ್ ಮಾಡಿಕೊಂಡಿರ್ತೀವಲ್ಲ ಪೇಸ್ಟು, ಆ ಪೇಸ್ಟ್ ಬಂದು ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸಪ್ ಕೊಡಿ. ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದು ನೋಡಿ ನೀಟಾಗಿ ಮಿಕ್ಸ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಆದಮೇಲೆ ಬಂದು ನಾನು ಅದಕ್ಕೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ನಾನು ಬಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ ಸಾಕು. ಸೊ ಫೈನಲಿ ಬಂದು ನಮ್ಮ ಗ್ರೇವಿ ರೆಡಿ ಆಗಿರುತ್ತೆ. ಅದು ಬಂದು ವಿಷಲ್ಸ್ ಬರೋಗಂಟ ಬಂದು ಚಪಾತಿ ಮಾಡ್ಕೊಳ್ಳೋಣ ಸೈಡಲ್ಲಿ. ಸೊ ನಾನು ಬಂದು ಸ್ವಲ್ಪ ಹಸಿ ಹಿಟ್ಟಿತ್ತೆ ನಾನು ಹಾಕಿ ಮಮ್ಮಿ ಕೈ ಕೊಡ್ತಿದ್ದೀನಿ. ಮಮ್ಮಿ ಬಂದು ಎಲ್ಲನೂ ಚಪಾತಿಗೆ ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲನೂ ಹೇಳಿ ಮಮ್ಮಿ ಬಂದು ಅರೇಂಜ್ ಮಾಡಿ ಕೊಟ್ಬಿಡ್ತಾರೆ. ದೆನ್ ಅವ್ರು ಕೊಟ್ಟಿದ್ದ ತಕ್ಷಣ ನಾವು ಬಂದು ರೋಸ್ಟ್ ಮಾಡಿಕೊಂಡು ತಿನ್ನೋದಷ್ಟೇ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ಬಂದು ನಾನು ಎಲ್ಲನೂ ಮಾಡಿ ಅರೇಂಜ್ ಮಾಡ್ಕೊಳ್ಳೋ ಗಂಟ ವಿಷಲ್ಸೇ ಬಂದುಬಿಡ್ತು. ದೆನ್ ಬಂದು ಕುಕ್ವೇರ್ ಓಪನ್ ಮಾಡಿ ನೋಡಿದ್ದೆ. ಸೊ ನೀಟಾಗಿ ಎಲ್ಲ ರೆಡಿ ಆಗಿತ್ತು. ದೆನ್ ಬಂದು ನಾನು ರೋಸ್ಟ್ ಮಾಡಿಕೊಂಡೆ ಚಪಾತಿ. ನೋಡಿ ಗ್ರೇವಿ ಇನ್ನೂ ನಿಮಗೆ ವಾಟ್ರ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಬಟ್ ನಮಗೆ ವಾಟ್ರ್ ಬೇಡ ಬಿಕಾಸ್ 2 ಮೆಂಬರ್ಸ್ ಇರೋದಲ್ಲ. ಸೊ ಹಾಗೆ ಇಬ್ಬರಿಗೆ ಸಾಕಲ್ಲ ಅಂತ ಹೇಳ್ಬಿಟ್ಟು ನಾವು ಗಟ್ಟಿಗೆ ಇರಲಿ ಅಂತ ಇಟ್ಕೊಂಡ್ವಿ. ದೆನ್ ಬಂದು ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ಆಫ್ಟರ್ನೂನ್ ಮಾಡಿದ್ವಿ ರೈಸು, ಅದೇ ಇತ್ತು, ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಲೈಕ್ ಚಪಾತಿ 2 ಮಾಡ್ಕೊಂಡು ತಿಂದಾಯಿತು. ಫೈನಲಿ ಬಂದು ನನ್ನ ಡಿನ್ನರ್ ರೆಡಿ ಆಗಿದೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ ಮೋರ್ ಥಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂದಿದ ತಕ್ಷಣ ಹೋಗೋದಲ್ಲ, ಡೂ ಸಬ್ಸ್ಕ್ರೈಬ್ ಬಿಫೋರ್ ಗೋಯಿಂಗ್, ಓಕೆನಾ?